ಮಾಜಿ ಶಾಸಕರು ದೇವದುರ್ಗ ಶಿವನಗೌಡ ನಾಯಕರು ನೇತೃತ್ವದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸುವುದಕ್ಕಾಗಿ ನಾನು ಮಾಡಿದೆ. ಇಲ್ಲ ಫೋಟೋ ತೆಗಿಲ್ಲ ನೀನೇನು ನಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು, ಅವ್ರ ಬಾಯಿಂದ ಕೇಳಬೇಕು ಅಂತಕ್ಕಂಥದ್ದು ಆತನಿಗೆ ಇಚ್ಛೆ ಇದೆ. ನಾವು ಮಾತನಾಡ್ತಕ್ಕಂಥದ್ದು ಅಪ್ಪ ಅವರು ತಮ್ಮ ಮಾತಿನಲ್ಲಿ ಆಶೀರ್ವಾದದ ಮುಖಾಂತರ ಎಲ್ಲವನ್ನು ಕೂಡ ಹನುಮಂತನಿಗೆ ನೀಡಿದ್ದಾರೆ ಅಂತೇಳಿ ನಾವು ಭಾವಿಸಿದ್ದೀವಿ. ವೇದಿಕೆ ಮೇಲೆ ಹಿರಿಯರಿದ್ದಾರೆ, ವಕೀಲರಿದ್ದಾರೆ, ಧರ್ಮಗುರುಗಳಿದ್ದಾರೆ, ತಿಮ್ಮಾರೆಡ್ಡಿ ಆದಿಯಾಗಿ ಎಲ್ಲರೂ ಕೂಡ ಇದ್ದಾರೆ. ಇದೊಂದು ಒಳ್ಳೆ ಕೆಲಸ. ಇದು ಬಹುತೇಕ ಯಾರು ಸಮಾಜ ಸೇವೆಗೆ ನಿಂತರೆ ಬಹುತೇಕ ಅವರ ವಿಡಿಯೋನು ಹತ್ತನೆ ಮಾಡ್ತಾನೆ ಮತ್ತು ಕಾರ್ಯಕ್ರಮ ನಿರೂಪಣೆಯನ್ನು ಹತ್ತನೆ ಮಾಡ್ತಾನೆ, ಮತ್ತೆ ಹೂವಿನ ಶಾಲು ಮತ್ತು ಹಾರಗಳನ್ನು ಆತನೇ ಹೋಗಿ ಒಳಗಡೆ ತಯಾರು ಮಾಡ್ತಕ್ಕಂಥದ್ದು ನೋಡಿದರೆ ಈತನೊಬ್ಬ ಸಮಾಜ ಸೇವೆ ಜೊತೆಯಲ್ಲಿ ಒಬ್ಬ ಆಲ್ರೌಂಡ್ ಸೋಷಿಯಲ್ ವರ್ಕರ್ ಅಂತೇಳಿ ಈತನ ಅನ್ಬೋದು. ಒಳ್ಳೆಯದಾಗಲಿ. ಈತನಿಗೆ ಹೆಚ್ಚು ಶ್ರೀಗಳ ಆಶೀರ್ವಾದ, ಈತನಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಪೂಜ್ಯರ ಆಶೀರ್ವಾದದಿಂದ ಸಿಗಲಿ. ಒಳ್ಳೆ ಕೆಲಸ ಮಾಡಿ. ನಾನು ಯಾವಾಗಲೂ ಹಿಂದೆ ನಮ್ಮ ಸಿರುವಾರದಲ್ಲಿ ನಮ್ಮ ಕ್ರಿಶ್ಚಿಯನ್ ಸಮುದಾಯದ ಒಬ್ಬ ವ್ಯಕ್ತಿ ಸ್ವತಃ ಆಂಬುಲೆನ್ಸ್ ಇಟ್ಕೊಂಡು ಸಾಕಷ್ಟು ರೋಗಿಗಳನ್ನು ಜ್ಞಾನ ಮಿತ್ರವರು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಿದ್ರು. ಸುಮಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೆ. ಆ ರೀತಿಯಲ್ಲಿ ಈತನೂ ಕೂಡ ಹೆಚ್ಚೆಚ್ಚು ಸೇವೆ ಮಾಡ್ತಕ್ಕಂಥ ಭಾಗ್ಯ ಶ್ರೀಗಳ ಆಶೀರ್ವಾದದಿಂದ ಸಿಗಲಿ. ಶ್ರೀಗಳು ಒಂದು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಅರವಟ್ಟಿಗೆಗಳನ್ನು, ಬೇರೆ ಬೇರೆ ಸಮಾಜ ಸೇವೆಗಳನ್ನು ಮಾಡೋದ್ರ ಜೊತೆಯಲ್ಲಿ ಹಸಿರು ಗಿಡಗಳನ್ನು ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ಮಾಡಿದರೆ ಒಳ್ಳೆಯದಾಗ್ತದೆ. ಇಲ್ಲಿ ಹಸಿರು ವನವನ್ನು ನಿರ್ಮಾಣ ಮಾಡಲಿಕ್ಕೆ ಯಾರಾದರೂ ಇಲ್ಲಿ ಮಾನವಿಯಲ್ಲಿ ಕೆಲಸ ಮಾಡ್ತಾ ಇರಬೇಕು. ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಅದನ್ನು ಮಾಡಿದರೆ ಬಹುತೇಕ ಇವೆಲ್ಲ ಮಾಡೋದಕ್ಕಿಂತ ಅದು ಒಂದು ಅದ್ಭುತವಾದ ಕೆಲಸ ಅಂತೇಳಿ ನಾನು ಅನ್ಕೊಳ್ತೀನಿ. ನೀವು ಗಿಡಗಳನ್ನು ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದರೆ ದಾನಿಗಳು ಮುಂದೆ ಬರ್ತಾರೆ. ಯಾರಾದರೂ 50 ಅಥವಾ 100 ಗಿಡಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಂದ ದಾನಿಗಳ ಕಡೆಯಿಂದ ಗಿಡಗಳನ್ನು ತೆಗೆದುಕೊಂಡು ಪ್ರತಿ ಓಣಿಯಲ್ಲಿ ಗಿಡಗಳನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಒಂದು ದೊಡ್ಡ 50 ವರ್ಷಕ್ಕೆ ಒಂದು ಅನುಕೂಲ ಆಗ್ತದೆ. ನಾವು ಹಿಂದೆ ಸುಮಾರು ಪ್ರತಿ ವರ್ಷ ನಾವು ಒಂದು 6 ಲಕ್ಷ 7 ಲಕ್ಷ ಗಿಡಗಳನ್ನು ನಿರಂತರವಾಗಿ ಒಂದು 8 ವರ್ಷಗಳ ಕಾಲ ನಮ್ಮ ತಾಲೂಕಿನಲ್ಲಿ ಹಾಕಿದ್ವಿ. ಹಿಂದೆ 2020ರಲ್ಲಿ. ಬಹುತೇಕ ಇವತ್ತು ನಾವು ನೋಡ್ತಾ ಇದ್ವಿ ನಮ್ಮ ಎಲ್ಲ ಹಳ್ಳಿಗಳಲ್ಲೂ ಕೂಡ ಇವತ್ತು ಗಿಡಗಳು ಪೂಜ್ಯರು ಹೇಳಿದಾಗೆ 10 ಅಡಿ 12 ಅಡಿ 13 ಅಡಿ ಉತ್ತಮವಾದ ಗಿಡಗಳನ್ನು ನಾವು ನಮ್ಮಲ್ಲಿ ಕಾಣ್ತೇವೆ. ಅವತ್ತು ನಾವು ಸರ್ಕಾರದ ಅನುದಾನವನ್ನು ಉಪಯೋಗ ಮಾಡಿಕೊಂಡು ಸುಮಾರು ನಿರಂತರವಾಗಿ 7-8 ವರ್ಷಗಳ ಕಾಲ ಅದು ಸಸಿ ನೆಡತಕ್ಕಂಥದ್ದು ಹೇಗೆ ಅಂತಂದರೆ 100 ಸಸಿಗಳನ್ನು ಹಾಕಿದರೆ ಅದರಲ್ಲಿ ಕೊನೆಗೆ ಗಿಡ ಹತ್ತದೇ ಒಂದು 25ರಿಂದ 30 70 ಗಿಡ ಹೋಗ್ಬಿಡ್ತವೆ. ಅಲ್ಲಿ ಒಂದು ಕಡೆ ಅದನ್ನು ರಕ್ಷಣೆ ಮಾಡೋ ದೃಷ್ಟಿಯಲ್ಲಿ ಕೂಡ ಫೇಲ್ ಆಗ್ತವೆ, ಅಥವಾ ನೀರು ಕೊಡೋ ದೃಷ್ಟಿಯಲ್ಲಿ ಫೇಲ್ ಆಗ್ತದೆ. ಅದೊಂದು ಭಾಳ ಒಂದು ಉತ್ತಮವಾದ ಕೆಲಸ. ಇದ್ರ ಜೊತೆಗೆ ಅದನ್ನು ಕೂಡ ಮಾಡಿ ಒಂದೇನೆಂದರೆ ಈ ಬಡತನದಲ್ಲಿ ಇದ್ಕೊಂಡು ಏನು ಸೇವೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಮೆಚ್ಚತಕ್ಕಂಥದ್ದು.
ನಾವೆಲ್ಲ ಮಾಡೋ ಸೇವೆ ಅಂತಂತಂದ್ರೆ ಹೆಂಗೆ ಅಂತಂದ್ರೆ ನಮ್ಗೆ ಯಾರಾದರೂ ನಮ್ಮ ಬೆನ್ನಿಂದ ನಮ್ಗೆ ದಾನಿ ಶಿವನಗೌಡರು ಅಂತಂದ್ರೆ ಯಾರೋ 10 ಲಕ್ಷನೋ 20 ಲಕ್ಷನೋ ಹಣಕಾಸಿನ ನೆರವನ್ನು ಕೊಡ್ತಕ್ಕಂಥ ಜನ ಇರ್ತಾರೆ. ನಿಮಗೆ ಈ ಬಡತನದಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥ ಸೇವೆ ಇದೆಯಲ್ಲ, ಇದು ನಾವು ಮಾಡ್ತಕ್ಕಂಥ ಸೇವೆಕ್ಕಿಂತ ನಿಮಗೂ 100 ಪಟ್ಟು ದೊಡ್ಡದು. ನಿಮ್ಗೆ ಆ ಭಗವಂತ ಒಳ್ಳೇದು ಮಾಡಲಿ. ಶ್ರೀಗಳ ಆಶೀರ್ವಾದ ಸಿಕ್ಕಿದೆ. ಶ್ರೀಗಳ ಕಡೆಯಿಂದ ಉದ್ಘಾಟನೆಯನ್ನು ಮಾಡಿಸುವ ಮುಖಾಂತರ ಅದನ್ನು ಸಾರ್ವಜನಿಕರಿಗೆ ಸಮರ್ಪಿಸುವಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಕೋಟೆ ಅವರಿಗೆ ಒಳ್ಳೆಯದಾಗಲಿ. ಇನ್ನು ಹೆಚ್ಚೆಚ್ಚು ನನಗನ್ನಿಸ್ತದೆ ನೀವೆಲ್ಲ ಈ ನಿನ್ನ ದೇಹದ ಪರಿಸ್ಥಿತಿ ನೋಡಿದರೆ ನೀನು ಭಾಳ ಇನ್ನು 100 ವರ್ಷ ಬದುಕ್ತಕ್ಕಂಥ ಶಕ್ತಿ ಆ ಭಗವಂತ ನಿಮಗೆ ದಯಪಾಲಿಸಲಿ. ಹೆಚ್ಚು ಆರೋಗ್ಯ ನಿಮ್ಗೆ ಕೊಡಲಿ, ಇನ್ನೂ ಒಳ್ಳೆ ಕೆಲಸ ಮಾಡಲಿ. ನಿಮ್ಮ ಒಳ್ಳೆ ಕೆಲಸದಿಂದ ನಾವು ಶ್ರೀಗಳ ಜೊತೆಲಿ ನಾವು ಕೂಡ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ, ಚಿಕ್ಕ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಮುಖ್ಯ ಅಲ್ಲ. ಎಲ್ಲಿ ಪ್ರೀತಿ ಇರ್ತದೆ, ಎಲ್ಲಿ ವಾತ್ಸಲ್ಯ ಇರ್ತದೆ, ಅಲ್ಲಿ ನಾವು ಬರಬೇಕಾಗ್ತದೆ. ನೀವು ಪಾಪ ನಮ್ಮನ್ನು ಬಂದು ನಮ್ಮನ್ನೇನು ನೀವು ಹಣನೂ ಕೇಳಿಲ್ಲ, ಏನೂ ಕೇಳಿಲ್ಲ. ಇಲ್ಲ ಅಣ್ಣ ನೀವು ಬಂದು ಹೋಗ್ಬೇಕಂದಾಗ ಅಪ್ಪೋರ ಹೆಸರು ಹೇಳಿದ್ರೆ, ಇಲ್ಲ ನಾನು ಖಂಡಿತ ಅಪ್ಪೋರು ಬಂದರೆ ಬರ್ತೀನಿ ಅಂತೇಳಿ ನಾನು ಬಂದಿದ್ದೀನಿ. ಮತ್ತೊಮ್ಮೆ ನಿಮ್ಗೆ ಒಳ್ಳೆಯದಾಗಲಿ ಅಂತ ಮಾತನ್ನು ಹೇಳಿ ಶುಭಾಶಯಗಳನ್ನು ಮಾಡ್ತೀನಿ.